ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಎಲೆಕ್ಷನ್ ನಡೀತಿರೋ ಹೊತ್ತಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಗೆ ಊಹೆ ಮಾಡಿಕೊಳ್ಳಲಾಗದಂಥ ಬಿಗ್ ಶಾಕ್, ಆಘಾತದ ಮೇಲೆ ಆಘಾತ, ಬೆಂಕಿಯ ಜೊತೆ ಸರಸ, ಹುಷಾರ್ ಅಂತ ಮೋದಿ ವಿರುದ್ಧ ಗುಡುಗಿದ ದೀದಿ. ಏನಾಗ್ತಾ ಇದೆ ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ? ಮಾಹಿತಿ ಮುಂದೆ ಇರ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊನ್ನೆಯಷ್ಟೇ 25,000 ಶಿಕ್ಷಕರ ನೇಮಕಾತಿ ರದ್ದು ಮಾಡುವ ಮೂಲಕ ಹೈಕೋರ್ಟ್ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಬಿಗ್ ಶಾಕ್ ಕೊಟ್ಟಿತ್ತು. ಇದು ಮಮತಾ ಬ್ಯಾನರ್ಜಿ ಮಹಾಮುಖಭಂಗಕ್ಕೆ ಕಾರಣ ಆಗಿತ್ತು. ಈಗ ಅದಕ್ಕಿಂತಾನು ಮತ್ತೊಂದು ಮಹತ್ವದ ಆದೇಶ ದ್ವಿಸದಸ್ಯ ಪೀಠದಿಂದ, ಹೈಕೋರ್ಟ್ನಿಂದ. ಪಶ್ಚಿಮ ಬಂಗಾಳದಲ್ಲಿ 2010 ನಂತರ ನೀಡಲಾದಂತಹ ಇತರ ಹಿಂದುಳಿದ ವರ್ಗ ಅಂದ್ರೆ OBC ಪ್ರಮಾಣ ಪತ್ರಗಳನ್ನ ರದ್ದುಗೊಳಿಸುವಂತೆ ಕಲ್ಕತ್ತಾ ಹೈಕೋರ್ಟ್ ಈಗ ಬುಧವಾರ ಆದೇಶ ಕೊಟ್ಟಿದೆ. ಇದರ ಪರಿಣಾಮ 5 ಲಕ್ಷ OBC ಪ್ರಮಾಣ ಪತ್ರ ರದ್ದುಗೊಳಿಸಬೇಕಾಗತ್ತೆ. ಹೈಕೋರ್ಟ್ ಆದೇಶ ಇದು. 5 ಲಕ್ಷ ಪ್ರಮಾಣ ಪತ್ರ, OBC ಪ್ರಮಾಣ ಪತ್ರ. ಏನ್ ಹೇಳಿದೆ ಹಾಗಾದ್ರೆ? ತಪೋಬ್ರತ್ ಚಕ್ರವರ್ತಿ ಮತ್ತು ರಾಜಶೇಖರ್ ಮಂಥರ್ ಅವರ ದ್ವಿಸದಸ್ಯ ಪೀಠ 2011ರಿಂದ ರಾಜ್ಯ ಸರ್ಕಾರ ಯಾವುದೇ ನಿಯಮಗಳನ್ನ ಅನುಸರಿಸದೆ OBC ಪ್ರಮಾಣ ಪತ್ರಗಳನ್ನ ಬೇಕಾಬಿಟ್ಟಿಯಾಗಿ ಕೊಟ್ಕೊಂಡು ಬಂದಿದೆ. ಸೊ ಅದಕ್ಕೆ ಯಾವುದೇ ಮಾನ್ಯತೆ ಇಲ್ಲ ಅಂತ ಹೇಳ್ತಾ ಇರೋದು. ಈ ರೀತಿ ಪ್ರಮಾಣ ಪತ್ರ ಕೊಡೋದು ಅಸಂವಿಧಾನಿಕ ಅಂತ ನ್ಯಾಯಪೀಠ ಹೇಳಿದೆ. ಹಿಂದುಳಿದ ವರ್ಗಗಳ ಆಯೋಗದ ಸಲಹೆಯನ್ನೂ ಕೂಡ ಪಾಲಿಸದೆ ಈ ಪ್ರಮಾಣ ಪತ್ರಗಳನ್ನ ನೀಡಲಾಗಿದೆ. ಈ ಎಲ್ಲ ಪ್ರಮಾಣ ಪತ್ರಗಳನ್ನ ರದ್ದುಗೊಳಿಸಲಾಗಿದೆ ಅನ್ನೋದು ಕೋರ್ಟ್ ಕೊಟ್ಟಿರುವ ಆದೇಶ. ಈಗಾಗಲೇ ಉದ್ಯೋಗ ಪಡ್ಕೊಂಡಿರೋರು ಮತ್ತು ಈಗ ಪಡ್ಕೊಳ್ತಾ ಇರೋರು ಅಂಥವ್ರಿಗೆ ಆದೇಶ ಅನ್ವಯ ಆಗಲ್ಲ. ಯಾಕಂದ್ರೆ ಸಮಸ್ಯೆ ಆಗುತ್ತಲ್ಲ ಜನರಿಗೆ, ಹಾಗಾಗಿ ಅಂಥವ್ರಿಗೆ ಅನ್ವಯ ಆಗಲ್ಲ. ಬಟ್ ಇನ್ನು ಮುಂದೆ ಸಮಸ್ಯೆ ಆಗೋದು ಗ್ಯಾರಂಟಿ. ಅಷ್ಟು 5 ಲಕ್ಷ OBC ಪ್ರಮಾಣ ಪತ್ರಗಳನ್ನ ರದ್ದುಗೊಳಿಸುವಂತಹ ಆದೇಶ ಆಗಿದೆ. OBC ಪಟ್ಟಿ ರದ್ದತಿಯಿಂದಾಗಿ ಇಷ್ಟು ದೊಡ್ಡದೊಂದು ಕಂಪನವೇ ಸೃಷ್ಟಿಯಾಗಿದೆ ಪಶ್ಚಿಮ ಬಂಗಾಳದಲ್ಲಿ. 1993ರ ಆಧಾರದ ಮೇಲೆ ಹಿಂದುಳಿದ ವರ್ಗಗಳ ಆಯೋಗದ ಕಾಯ್ದೆ 1993ರ ಆಧಾರದ ಮೇಲೆ ಹೊಸ ಪಟ್ಟಿಯನ್ನು ಸಿದ್ಧಪಡಿಸುವಂತೆ ಈಗ ನ್ಯಾಯಾಲಯ ನಿರ್ದೇಶನ ಕೊಟ್ಟಿರೋದು. ಆದರೆ ಹೈಕೋರ್ಟ್ನ ಆದೇಶಕ್ಕೇನೆ ಸೆಡ್ಡು ಹೊಡೆದಿದ್ದಾರೆ ಮಮತಾ ಬ್ಯಾನರ್ಜಿ. ಇದು ಬಿಜೆಪಿ ಆದೇಶ, ಹೈಕೋರ್ಟ್ನ ಆದೇಶ ಅಲ್ಲ, ಇದು ಬಿಜೆಪಿ ಆದೇಶ. ಬಿಜೆಪಿ ಆದೇಶಕ್ಕೆಲ್ಲ ನಾನು ಕುಣಿಯೋದಿಲ್ಲ. ರಾಜ್ಯದಲ್ಲಿ OBC ಮೀಸಲಾತಿ ಮುಂದುವರಿಯುತ್ತೆ, ಅದು ಶತಸಿದ್ಧ. ಇದೇನು ನಾನು ಮಾಡಿದ್ದಲ್ಲ. ಇದಕ್ಕೆ ಮನೆ ಮನೆ ಸರ್ವೆ ಸಮೀಕ್ಷೆಗಳು ನಡೆದಿದ್ದಾವೆ. ಅದರ ಆಧಾರದಲ್ಲಿ ಮಾಡಿದಂಥದ್ದನ್ನು ಹೇಗೆ ಏಕಾಏಕಿ ರದ್ದು ಮಾಡ್ತಾರೆ? ಇಂಥದ್ದಕ್ಕೆಲ್ಲ ನಾವು ಸೊಪ್ಪು ಹಾಕಲ್ಲ ಅಂತ ಗುಡುಗಿದ್ದಾರೆ. ಅಷ್ಟೇ ಅಲ್ಲ, ಇವರೆಲ್ಲ ಜಡ್ಜ್ಗಳು ಬಿಜೆಪಿ RSSನ ಏಜೆಂಟ್ಗಳು ಅಂತ ಗುಡುಗಿರೋದು ಹುಬ್ಬೇರಿಸುವಂತೆ ಮಾಡಿದೆ. ಕೋರ್ಟ್ನ ಆದೇಶದ ವಿರುದ್ಧ ಮಮತಾ ಬ್ಯಾನರ್ಜಿ ಸವಾಲ್ ಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಎಲ್ಲರೂ ಹಾಗೆ ಇರ್ತಾರೆ ಅಂತ ನಾನು ಹೇಳಲ್ಲ ನ್ಯಾಯಾಂಗ ವ್ಯವಸ್ಥೆಯಲ್ಲಿ. ಆದರೆ ಈ ಥರ ಆಗ್ಬಿಟ್ಟಿದೆ ಇವತ್ತು ಪರಿಸ್ಥಿತಿ ಅಂತ ಒಂದಿಷ್ಟು ಎಕ್ಸಾಂಪಲ್ಸ್ ಕೊಡ್ತಾರೆ. ಒಬ್ಬರು ರಿಟೈರ್ಡ್ ಜಡ್ಜ್ ಎಕ್ಸಾಂಪಲ್ ಕೊಡ್ತಾರೆ. ಅವರು ಚಿತ್ತರಂಜನ್ ದಾಸ್, ಐ ಆಮ್ ಅ ಮೆಂಬರ್ ಆಫ್ RSS ಅಂತ ಅನೌನ್ಸ್ ಮಾಡ್ಕೊಂಡ್ರು ಅವರು. ಹಾಗೆ ಇನ್ನೊಬ್ರು ಎಕ್ಸಾಂಪಲ್ ಕೊಡ್ತಾರೆ, ತಮ್ಲುಕ್ ಕ್ಯಾಂಡಿಡೇಟ್ ಅಭಿಜಿತ್ ಗಂಗೋಪಾಧ್ಯಾಯ್. ಇಂಥವ್ರಿರೋವಾಗ RSS ಬಿಜೆಪಿ ಏಜೆಂಟ್ಗಳು ಅವರ ಮನಸ್ಸಲ್ಲಿ ಇರೋವಾಗ, ರಿಟೈರ್ಡ್ ಆಗಿ ಈಗ ಬಿಜೆಪಿನ RSSಗೂ ಸೇರಿಸ್ಕೊಳ್ತಾರೆ ಅಂದ್ರೆ ಇಲ್ಲಿರೋವಾಗ ಅವರ ಮನಸ್ಸಲ್ಲಿ ಏನಿರುತ್ತೆ ಅನ್ನೋದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬಹುದು. ಎಲ್ಲರೂ ಹಾಗೆ ಇರದೇ ಇದ್ರೂ ಇವತ್ತಿನ ನ್ಯಾಯಾಂಗ ವ್ಯವಸ್ಥೆಯೇ ಸರಿ ಇಲ್ಲ ಅನ್ನೋ ಥರದಲ್ಲಿ ಈ ಜಡ್ಜ್ಮೆಂಟ್ ಕೊಟ್ಟಿರುವಂಥ ಪೀಠದ ವಿರುದ್ಧ ಗುಡುಗಿ ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ಗೆ ಹೋಗೋದಾಗಿ ಸವಾಲ್ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಎಷ್ಟು ಧೈರ್ಯ ಅವ್ರಿಗೆ, ಹೌ ಡೇರ್ ದೇ ಅಂತ ಆಕ್ರೋಶದ ಮಾತುಗಳನ್ನು ಆಡಿದ್ದಾರೆ. ಮೋದಿ ಎಲೆಕ್ಷನ್ ಶುರುವಾದಾಗಿಂದ ವಿಭಜನೆ, ಸಮಾಜ ಒಡೆಯುವಂಥ ಮಾತುಗಳನ್ನು ಆಡ್ಕೊಂಡು ಬಂದಿದ್ದಾರೆ. OBC ಮೀಸಲಾತಿಯನ್ನ ಕಿತ್ಕೊಳ್ತಾರೆ, ಮುಸಲ್ಮಾನರಿಗೆ ಕೊಡ್ತಾರೆ. ಅಂದ್ರೆ ಹಿಂದುಳಿದ ವರ್ಗಗಳ ಸ್ಥಾನಮಾನವನ್ನ ಮುಸಲ್ಮಾನರಿಗೆ ಆ ಹಕ್ಕನ್ನು ಕಿತ್ತು ಕೊಡೋದಕ್ಕೆ ಹೊರಟಿದೆ INDI ಕೂಟ ಅಂತೆಲ್ಲ ಕೂಗಾಡ್ಕೊಂಡು ಬಂದ್ರು. ಈಗ ಅದನ್ನೇ ಕೋರ್ಟ್ ಮಾಡಿದೆ. ಸೊ ತಮಗೇನು ಬೇಕೋ ಅದನ್ನ ಕೋರ್ಟ್ ಮೂಲಕ ಮಾಡಿಸ್ತಾ ಇದ್ದಾರೆ. ಸಮಾಜವನ್ನ, ಇಡೀ ದೇಶವನ್ನ ಈ ಜಾತಿ ಮತ್ತೊಂದು ಧರ್ಮ ಅಂತ ಒಡೆಯೋದಕ್ಕೆ ಹೊರಟಿದ್ದಾರೆ ಮೋದಿ ಅಂತ ಆಕ್ರೋಶದ ಮಾತುಗಳನ್ನು ಆಡಿರೋದು. ಒಟ್ಟಿನಲ್ಲಿ ಈ ತೀರ್ಪು ಮಾತ್ರ ಶಿಕ್ಷಕರ ನೇಮಕಾತಿ ರದ್ದು ಬೆನ್ನಲ್ಲೇ ಈ OBC ಪ್ರಮಾಣ ಪತ್ರ ರದ್ದುಗೊಳಿಸಿರುವಂಥ ತೀರ್ಪು ಒಬ್ರಿಗಿಬ್ರಿಗಲ್ಲ ಇದು ಅನ್ವಯ ಆಗೋದು. 5 ಲಕ್ಷ ಪ್ರಮಾಣ ಪತ್ರಗಳನ್ನು ರದ್ದುಗೊಳಿಸುವಂಥ ಈ ಆದೇಶ ಆಘಾತಕ್ಕೆ ಕಾರಣ ಆಗಿದೆ. ಕಾನೂನು ಹೋರಾಟದ ಮೂಲಕ ಇದನ್ನ ಜಯಿಸ್ತಾರ ಮಮತಾ ಬ್ಯಾನರ್ಜಿ? ಇದು ಯಾವ ಕಾರಣಕ್ಕೂ ಆಗಲ್ಲ ಅಂತ ಸವಾಲ್ ಹಾಕಿದ್ದಾರೆ. ಮುಸಲ್ಮಾನರ ಹಕ್ಕನ್ನ ಕಿತ್ಕೊಳ್ಳೋದಕ್ಕೆ ಬಿಜೆಪಿ ಇಂಥ ಪ್ಲಾನ್ ಮಾಡಿದೆ, ಇದಕ್ಕೆಲ್ಲ ನಾವು ಸೊಪ್ಪು ಹಾಕಲ್ಲ. ಈ OBC ಸ್ಟೇಟಸ್ ಹೀಗೆ ಮುಂದುವರಿಯುತ್ತೆ ಮತ್ತು ಎಲ್ಲರ ಹಿತ ಕಾಯುವಲ್ಲಿ ನಾನು ಬದ್ಧ ಅಂತ ಶಪಥ ಮಾಡಿರೋದು ಮೋದಿ ವಿರುದ್ಧ
ಅಗ್ನಿಯನ್ನ, ನೀವು ಬೆಂಕಿಯನ್ನ ಕೆಣಕ್ತಾ ಇದ್ದೀರಿ, ಹುಷಾರ್ ಅಂತ ಮೋದಿಗೆ ಎಲೆಕ್ಷನ್ ನಡೀತಿರೋ ಹೊತ್ತಲ್ಲಿ ಸವಾಲ್ ಹಾಕಿದ್ದಾರೆ. ಸೊ ರಣರೋಚಕ ಹಂತಕ್ಕೆ ಹೋಗ್ತಾ ಇದೆ ಪಶ್ಚಿಮ ಬಂಗಾಳ ಎಲೆಕ್ಷನ್. ಸಿಕ್ಕಾಪಟ್ಟೆ ವೋಟಿಂಗ್ ಪರ್ಸೆಂಟೇಜ್ ಬೇರೆ ನೋಡ್ತಾ ಇದ್ದೀವಿ. ಕಿತ್ತೆದ್ದು ಮತದಾನ ಅಂತಾರಲ್ಲ, ಆ ಥರ ಆಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಬದಲಾವಣೆಯ ಸುಳಿವು ಸಿಗ್ತಿದೆ. ಆದರೆ ಅದು ಯಾವ ಕಡೆಗೆ ಗಾಳಿ ಬೀಸುತ್ತೆ ಅನ್ನೋದನ್ನು ಹೇಳೋಕ್ಕಾಗಲ್ಲ. ಹಿಂದುತ್ವದ ಅಸ್ತ್ರ ಮೊನ್ನೆ ಅಷ್ಟೇ ನೋಡಿದ್ವಿ ನಾವು, ರಾಮಕೃಷ್ಣ ಮಿಷನ್ ವಿಚಾರದಲ್ಲಿ ಅಟ್ಯಾಕ್ ಆಯಿತು. ಅದು ಯಾರ ಕೈವಾಡ ಅಂತ BJP ಗುಡುಗಿದ್ದು, ಭಾರತ್ ಸೇವಾಶ್ರಮ ಇಸ್ಕಾನ್ ರಾಮಕೃಷ್ಣಾಶ್ರಮದ ವಿರುದ್ಧವೇ ಈ ರೀತಿ ಎಚ್ಚರಿಕೆಯ ಸಂದೇಶ ಕೊಡ್ತಾರೆ ದೀದಿ, ಅಂದರೆ ಹಿಂದೂ ವಿರೋಧಿ ಅಂತ ಗುಡುಗಿದ್ದನ್ನು ನೋಡಿದ್ವಿ. ಇದರ ಬೆನ್ನಲ್ಲೇ ಒಂದಾದ ಮೇಲೆ ಒಂದು ದೊಡ್ಡ ದೊಡ್ಡ ಬೆಳವಣಿಗೆಗಳಾಗ್ತಿವೆ. ಇದು ಎಲೆಕ್ಷನ್ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.